ನಾನು ನಮ್ಮ ಕೃಷಿ ಬಗ್ಗೆ ಅಪ್ಡೇಟ್ ಮಾಡಿ ತುಂಬ ದಿವಸ ಆಗಿದೆ. ಇವತ್ತೊಂದು ಅಪ್ಡೇಟ್ ಕೊಡೋಣ ಅಂತ. ನನಗೆ ಈ ಪಂಚತರಂಗಿಣಿ ಮಾದರಿಯ ಪ್ಲ್ಯಾನಿಂಗ್ ಏನು ಅಂತ ತುಂಬ ಕ್ವಶನ್ಸ್ ಬರ್ತಾ ಇದೆ. ಎರೆಜಲ ಪಂಚಗವ್ಯನೆಲ್ಲ ಬಳಸಿ ಬೆಳೆದಿರೋ ಬಾಳೆಗೊನೆ ತೂಕ ನೋಡಿ 15 kg ತನಕ ಬಂದಿದೆ. ಜಿಗ್ಝ್ಯಾಗ್ ಆಗಿರೋದ್ರಿಂದ 12 ಇದ್ದಿದ್ದು 15 ಆಗ್ತಾಯಿದೆ. ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಬಂದು 15 to 18 ಬರ್ತಾ ಇದೆ. ಬಾಳೆದು ನ್ಯೂಟ್ರಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟರ್ಮರಿಕ್ ಬೆಳೀತಾ ಇದೆ. ಟರ್ಮರಿಕ್ನ ಆ್ಯಂಟಿಫಂಗಲ್ ಮತ್ತು ಆ್ಯಂಟಿಬಯೋಟಿಕ್ ಪ್ರಾಪರ್ಟೀಸ್ನ ಯೂಸ್ ಮಾಡಿಕೊಂಡು ಬಾಳೆ ಕೂಡ ತುಂಬ ಆರೋಗ್ಯಕರವಾಗಿ ಬರ್ತಾ ಇದೆ. ಈ ಸುತ್ತಳತೆ ನೋಡಿದ್ರೆ 2 ರಿಂದ 2.5 ಅಡಿ ತನಕನೂ ಬರ್ತಾ ಇದೆ. ಗುಂಪು ಬಾಳೆ ಮಾಡಿ 2 ವರ್ಷ ಆಗಿದೆ. ಈಗಲೂ ಕೂಡ ನಮ್ಮ ಗೊನೆಗಳು 8 ರಿಂದ 12 kg ತೂಕ ಬರ್ತಾ ಇದೆ. ಪ್ರತಿ ವಾರ ಕೂಡ ಹಾರ್ವೆಸ್ಟ್ ಆಗುತ್ತೆ. ಈ ಚಿಪ್ಪಲ್ಲಿ ಒಂದು 20 ಹಣ್ಣಿದೆ. ನಂಜನಗೂಡು ರಸಬಾಳೆ ನ್ಯೂಟ್ರಿಯೆಂಟ್ಸ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೀವಿ ಅಂದರೆ, ಪ್ರತಿ 4 ರಿಂದ 6 ವಾರಕ್ಕೊಮ್ಮೆ ಎರೆಜಲ, ಪಂಚಗವ್ಯ, ಹುಳಿ ಮಜ್ಜಿಗೆ. ನಮಸ್ತೆ, ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಮ್ಮ ಕೃಷಿ ಬಗ್ಗೆ ಅಪ್ಡೇಟ್ ಮಾಡಿ ತುಂಬ ದಿವಸ ಆಗಿದೆ. ಇವತ್ತೊಂದು ಅಪ್ಡೇಟ್ ಕೊಡೋಣ ಅಂತ. ಈಗ ನೀವು ನೋಡ್ತಾ ಇರೋದು ನಮ್ಮನ್ನ ಹೊಸ ಜೈವಿಕ ಗೊಬ್ಬರಗಳ ಲ್ಯಾಬ್ ಅಂತಲೇ ಕರಿಬೋದು. ಸೊ ಇದನ್ನು ನಾವು ದಿನನಿತ್ಯ ನಮ್ಮ ತೋಟದ ಎಲ್ಲ ಬೆಳೆಗಳಿಗೂ ಬಳಸ್ತಾ ನಾವು ಕೃಷಿ ಮಾಡ್ತಾಯಿದ್ದೀವಿ. ಇದರಿಂದ ನಾವು ಒಳ್ಳೆ ಉಪಯೋಗಗಳನ್ನ ಪಡ್ಕೊಂಡಿದ್ದೀವಿ. ಇಳುವರಿ ಚೆನ್ನಾಗಿ ಬರ್ತಾಯಿದೆ, ರೋಗ ಕಡಿಮೆ ಇದೆ, ನಮಗೆ ಖುಷಿ ಇದೆ, ಖರ್ಚು ಕಡಿಮೆ ಇದೆ, ಯಾರ ಮೇಲೂ ಯಾವ ಥರ ಡಿಪೆಂಡೆನ್ಸಿ ಇಲ್ಲ, ಹಾಗಾಗಿ ನೆಮ್ಮದಿ ಕೂಡ ಇದೆ. ಇವತ್ತಿನ ವಿಡಿಯೋದಲ್ಲಿ 2 ವರ್ಷ ಹಳೆಯದಾದಂತಹ ಪಂಚತರಂಗಿಣಿ ಮಾದರಿ ತೋಟದ ಒಂದು ಅಪ್ಡೇಟ್ನ ಕೊಡ್ತಾ ಹೋಗ್ತೀನಿ. ಪಂಚತರಂಗಿಣಿ ಮಾದರಿಯಲ್ಲಿರುವ ಮೊದಲನೇ ಪದರ ಬಂದು ತೆಂಗು. ನಾಟಿ ಮಾಡಿ 2 ವರ್ಷ ಆಗಿದೆ. ನೀವಿಲ್ಲಿ ನೋಡ್ತಾ ಇರೋದು ಒಂದು 12 ಅಡಿ ತನಕನೂ ಬೆಳೆದಿದೆ. ಎಲೆಗಳು ತುಂಬ ಆರೋಗ್ಯಕರವಾಗಿದೆ. ಈ ತೆಂಗಿನ ಗಿಡಗಳು ನಮ್ಮ ಬಾಳೆಯಲ್ಲಿ ಸಿಗುವ ನ್ಯೂಟ್ರಿಯೆಂಟ್ಸ್ಗಳನ್ನ ಬಳಸ್ಕೊಂಡು ತುಂಬ ಚೆನ್ನಾಗಿ ಬೆಳೆದಿದೆ. 5 ಲೇಯರ್ ಮಾಡಿನ 2ನೇ ಪದರ ಬಂದು ಅಡಿಕೆ ಕೂಡ ಆರೋಗ್ಯವಾಗೇ ಇದೆ. ಸೊ ಇದ್ರದ್ದು ಹೈಟ್ ನೋಡಿದ್ರೆ ಒಂದು 7 ಫೀಟಿಂದ 12 ಫೀಟ್ ತನಕನೂ ಇದೆ. ಪಂಚತರಂಗಿಣಿ ಮಾದರಿಯ 3ನೇ ಪದರ ಬಂದು ಹಣ್ಣಿನ ಗಿಡಗಳು. ಈ ಹಣ್ಣಿನ ಗಿಡ 8 ಅಡಿಕೆ ಮಧ್ಯ ಒಂದು ಹಣ್ಣಿನ ಗಿಡ ಇದೆ. 4ನೇ ಪದರ ಬಂದು ಬಾಳೆ. ಇದು ಗುಂಪು ಬಾಳೆ. ಇದ್ರ ಬುಡ ನೋಡಿ ಎಷ್ಟು ಆರೋಗ್ಯವಾಗಿದೆ. ಹಾಗೆ ಗೊನೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಅದು ಒಂದು 20 kg ಮೇಲೆ ಬರುತ್ತೆ ಅನಿಸುತ್ತೆ. ಈ ಕಡೆ ಈಗ ನೋಡ್ತಾ ಇರೋದು ಏಲಕ್ಕಿ ಬಾಳೆ. ಏಲಕ್ಕಿ ಬಾಳೆ ನಾವು ಹಾರ್ವೆಸ್ಟ್ ಮಾಡೋಕ್ಕೆ ಶುರು ಮಾಡಿ 1 ಇಯರ್ ಆಯಿತು ಹತ್ತತ್ರ. ಸೊ ಈ 1 ವರ್ಷದಿಂದ ನಮಗೆ ಕಂಟಿನ್ಯೂಸ್ ಆಗಿ ಹಾರ್ವೆಸ್ಟ್ ಆಗ್ತಾನೇ ಇದೆ. ಈಗಲೂ ಕೂಡ ನಮಗೆ ಗೊನೆಗಳು ಕನಿಷ್ಠ ಅಂದರೆ ಒಂದು 8 kgಯಿಂದ 12 kg ಬರ್ತಾನೇ ಇದೆ. ಸೊ ನಾವು ಥ್ರೂಔಟ್ ದ ಇಯರ್, ಈ ಗುಂಪು ಬಾಳೆಯಲ್ಲಿ ಥ್ರೂಔಟ್ ದ ಇಯರ್ ಹಾರ್ವೆಸ್ಟ್ ಆಗೋದ್ರಿಂದ ನಮಗೆ ಪ್ರೈಸ್ ಫ್ಲಕ್ಚುಯೇಷನ್ ಆಗಲ್ಲ. ನಾವು ಕಂಟಿನ್ಯೂಸ್ ಆಗಿ ಆರ್ಗ್ಯಾನಿಕ್ ಮಾರ್ಕೆಟ್ಗೆ ಸಪ್ಲೈ ಮಾಡ್ಬೋದು. ಈ ಗೊನೆಗಳು ಇಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ನಮ್ಮ ತೋಟದಲ್ಲೇ ತಯಾರಾಗುವಂತಹ ಪಂಚಗವ್ಯ ಎರೆಜಲ ಕಂಟಿನ್ಯೂಸ್ ಆಗಿ ಕೊಡೋದ್ರಿಂದ. ನಾನು ನಮ್ಮ ಈ ಪಂಚತರಂಗಿಣಿ ಮಾದರಿ ತೋಟ ಮಾಡಿ 2 ವರ್ಷ ಆಯಿತು. ಇದು ಲಾಸ್ಟ್ ಅಪ್ಡೇಟ್ ಮಾಡಿ ಡೀಟೇಲ್ ಆಗಿ ಅಂದರೆ 8 ರಿಂದ 9 ತಿಂಗಳಾಗಿದೆ. ಇದ್ರದ್ದು ಪ್ಲ್ಯಾನಿಂಗ್ ಏನು ಅಂತ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಯಾರು ಹೊಸ್ದಾಗಿ ನೋಡ್ತಾ ಇದ್ದರೆ. ಸೊ ನಮ್ಮ ಈ ತೋಟನ 4 ಬ್ಲಾಕಾಗಿ ಡಿವೈಡ್ ಮಾಡ್ಕೊಂಡಿದ್ದೀನಿ. 4 ಬ್ಲಾಕ್ದು ಬಾರ್ಡ್ರಿಗೆ ತೆಂಗು ಹಾಕ್ಕೊಂಡಿದ್ದೀನಿ 18 by 18 ಫೀಟ್ ಡಿಸ್ಟೆನ್ಸಲ್ಲಿ. ಮಧ್ಯ ಅಡಿಕೆ, ಹಣ್ಣಿನ ಗಿಡ, ಬಾಳೆ, ಟರ್ಮರಿಕ್ ಎಲ್ಲ ಇದೆ. ಈ ತೋಟ ಪ್ಲ್ಯಾನ್ ಮಾಡಿದಾಗ ನಾನು ಅಡಿಕೆನ ಪ್ಲ್ಯಾಂಟ್ ಟು ಪ್ಲ್ಯಾಂಟು 12 ಫೀಟ್ ಕೂರಿಸಿದ್ದೀನಿ. ರೋ ಟು ರೋನು 12 ಫೀಟ್ ಇದೆ. ಬಟ್ ಫಸ್ಟ್ ರೋ ಅಲ್ಲಿ 12 by 12, ಸೆಕೆಂಡ್ ರೋ ಅಲ್ಲಿ 24 by 24, ಥರ್ಡ್ ರೋ ಅಲ್ಲಿ 12 by 12. ಸೊ ಈಗ ಮಧ್ಯ ರೋ ಅಲ್ಲಿ 24 ಇದೆಯಲ್ಲ, ಆ 2 ಮಧ್ಯ ಒಂದು ಹಣ್ಣಿನ ಗಿಡ ಕೂರಿಸಿದ್ದೀನಿ. ಮತ್ತು ಬಾಳೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ, ರೋ ಟು ರೋ 12, ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 6 ಫೀಟ್ ಇತ್ತು. ಇವಾಗ ಅದು 1 ವರ್ಷ ಆದಮೇಲೆ, 1.5 ವರ್ಷ ಆದಮೇಲೆ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಏನು 6 ಫೀಟ್ ಇತ್ತು ಅದನ್ನು ಈಗ 15 to 18 ಫೀಟ್ ಮಾಡಿದ್ದೀನಿ. ಅಂದರೆ 4 ಬಾಳೆ ಮಧ್ಯೆ 2 ಗುಂಪುಗಳಿರುತ್ತಲ್ಲ, ಆ ಗುಂಪನ್ನ ತೆಗ್ದಿದ್ದೀನಿ. ಸೊ ಇವಾಗ ಒಂದು ಗುಂಪಿಂದ ಇನ್ನೊಂದು ಗುಂಪಿಗೆ ಕನಿಷ್ಠ ಒಂದು 15 ಅಡಿ ಇದೆ. ಸೊ ರೋ ಟು ರೋ ಜಿಗ್ಝ್ಯಾಗ್ ಮಾಡ್ಕೊಂಡಿರೋದ್ರಿಂದ ಅದು ಕೂಡ ಒಂದು 12 to 15 ಫೀಟ್ ಬರ್ತಾಯಿದೆ.
ಈ ಪಂಚತರಂಗಿಣಿ ಮಾದರಿ ತೋಟದಿಂದ ನಮಗೆ ಪ್ರತಿ ವಾರ ಬಾಳೆ ಹಾರ್ವೆಸ್ಟ್ ಆಗ್ತಾನೆ ಇರುತ್ತೆ. ಸೊ ಎಲ್ಲ ರೀತಿ ಬಾಳೆ ಈ ಬೆಳೆಗೆ ನಾವು ನಮ್ಮ ತೋಟದಲ್ಲೇ ಮಾಡಿರುವಂತಹ ಪಂಚಗವ್ಯ, ಎರೆಜಲ, ಹುಳಿ ಮಜ್ಜಿಗೆ, ಬಿಲ್ಪತ್ರ ರಸಾಯನ ಮತ್ತು ಬಾಳೆ ಹೂವಿಂದ ಮಾಡಿರೋ ಪೊಟ್ಯಾಶು. ನೋಡಿ ಇಲ್ಲೇ ಬಾಳೆ ಹೂವೆಲ್ಲ ಇಲ್ಲೇ ಬಿದ್ದಿದೆ. ಈ ಬಾಳೆ ಹೂವು ಕೂಡ ಪೊಟ್ಯಾಶ ಕನ್ವರ್ಟ್ ಆಗುತ್ತೆ. ಮತ್ತು ನಾವು ಬಾಳೆ ಕಂದು ಕಟಾವು ಮಾಡಿರೋದು ಮತ್ತು ಗುಂಪು ಮಧ್ಯ ತೆಗೆದಿರುವಂತಹ ಬಾಳೆದು ಸ್ಟೆಮ್ಮು ಅದೆಲ್ಲ ಕೂಡ ನಮ್ಮ ಗಿಡಗಳಿಗೆ ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಕನ್ವರ್ಟ್ ಆಗಿ ಗೊಬ್ಬರ ಆಗ್ತಾಯಿದೆ. ಇದು ನಮ್ಮ ಪಂಚತರಂಗಿಣಿ ಮಾದರಿಯ ಬಾಳೆ ತೋಟದ 2ನೇ ವರ್ಷದ ಕರೆಂಟ್ ಸ್ಟೇಟಸ್. ನೋಡಿ ಇಲ್ಲಿ ತೊಗರಿ ಎಲೆ ಎಲ್ಲ ಉದುರಿದೆ, ಒಳ್ಳೆ ಆರ್ಗ್ಯಾನಿಕ್ ಕಾರ್ಬನ್ ಆಗಿ ಕನ್ವರ್ಟ್ ಆಗಿದೆ ಮತ್ತು ನಮ್ಮ ಮನೆಗೆ ತೊಗರಿ ಕೂಡ ಆಯಿತು. ನಾನು ಲಾಸ್ಟ್ 6-7 ಮಂತ್ಸು ನಮ್ಮ ತೋಟ ಸ್ಟೇಟಸ್ ಅಪ್ಡೇಟ್ ಮಾಡಿರಲಿಲ್ಲ. ಅದ್ರದ್ದೊಂದು ವೀಡಿಯೋ ತೋರಿಸ್ತೀನಿ ನೋಡಿ. 6-7 ಮಂತ್ಸ್ ಬ್ಯಾಕು ನಮ್ಮ ತೋಟದಲ್ಲಿ ಹಬ್ಬದ ಟೈಮಲ್ಲಿ, ಗೌರಿ ಗಣೇಶ ಹಬ್ಬದ ಟೈಮಲ್ಲಿ 1 ಟನ್ ಇಳುವರಿ ಬಂದುಬಿಡ್ತು. ಅದನ್ನು ನಾವು ಆರ್ಗ್ಯಾನಿಕ್ ಮಾರ್ಕೆಟಿಗೆ ಕೊಡೋಕ್ಕಾಗ್ದೇ ಕೆಮಿಕಲ್ ಮಾರ್ಕೆಟಿಗೆ ಕೊಡಬೇಕಾಯಿತು. ಆ ಕೆಮಿಕಲ್ ಮಾರ್ಕೆಟಿಗೆ ಕೊಟ್ಟಾಗ ನಾವು ಅಲ್ಲಿ ಬಂದಿದ್ದಂತಹ ಬೇರೆ ಗೊನೆಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಗೊನೆ ನೋಡಿ, ನಮ್ಮ ಗೊನೆ ತುಂಬ ಚೆನ್ನಾಗಿತ್ತು, ತುಂಬ ಶೈನಿಂಗ್ ಆಗಿತ್ತು, ಕ್ವಾಲಿಟಿ ಚೆನ್ನಾಗಿತ್ತು. ಅದರಿಂದ ನಮಗೆ ಟಾಪ್ ರೇಟ್ ಸಿಕ್ತು. ಇಲ್ಲಿ ತನಕ ನಮ್ಮ ತೋಟದಲ್ಲಿ ಬಂದಿರೋ ಹೈಯೆಸ್ಟ್ ಈಲ್ಡ್ ಒಂದು ಗೊನೆ ಅಂದರೆ 15 kg 370 ಗ್ರಾಮು. ಇದಕ್ಕೆ ಮೇಯ್ನ್ ರೀಸನ್ನು ನಮ್ಮ ತೋಟದಲ್ಲೇ ತಯಾರಿಸಿರುವಂತಹ ಎರೆಜಲ, ಪಂಚಗವ್ಯ, ಹುಳಿ ಮಜ್ಜಿಗೆ, ಬಿಲ್ಪತ್ರ ರಸಾಯನ. ಹೀಗೆ ಅದರಲ್ಲಿ ಆಶ್ಚರ್ಯ ಏನಪ್ಪ ಅಂದರೆ ಒಂದು ಚಿಪ್ಪಲ್ಲಿ 20 ಹಣ್ಣಿತ್ತು. ನೋಡಿ ಈ ಚಿಪ್ಪಲ್ಲಿ 20 ಹಣ್ಣಿದೆ. 2, 4, 6, 8, 10, 12, 14, 16, 18, 20 ಹಣ್ಣಿದೆ. ನೋಡಿ ಈ ನಮ್ಮ ಅಡಿಕೆ ಕೂಡ ಎಷ್ಟು ಆರೋಗ್ಯಕರವಾಗಿದೆ ಎಲೆಗಳು. ಇಲ್ಲಿ ನಮ್ಮ ಯಾವುದೇ ಥರ ರೋಗ ಇಲ್ಲ ಅಡಿಕೆಯಲ್ಲಿ. ಮಧ್ಯ ಟರ್ಮರಿಕ್ ಇದೆ ನೀವು ನೋಡ್ದಂಗೆ. ಸೊ ನೋಡಿ ಇಲ್ಲೊಂದು ಗುಂಪಿದೆ. ಈ ಗುಂಪಲ್ಲಿ ನೀವು ನೋಡ್ತಿರೋದು ಅಡಿಕೆ ಗಿಡ, ಪಕ್ಕದಲ್ಲೇ ಬಾಳೆ ಗುಂಪು. ಅಡಿಕೆ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಈ ಬಾಳೆ ಗುಂಪಲ್ಲಿ ಇದುವರೆಗೆ ಒಂದು 5ರಿಂದ 6 ಗೊನೆ ಕಟ್ ಮಾಡಿರ್ಬೋದು. ಸೊ ಒಂದು ಗೊನೆ 8 kg ಥರ ಬಂದಿದ್ದರೂ ಆ್ಯಾವ್ರೇಜ್ 40 kg ಆಯಿತು 2 ವರ್ಷಕ್ಕೆ. ನೋಡಿ ಇನ್ನೂ ಗೊನೆಗಳು ಬರ್ತಾನೇ ಇದೆ. ಸೊ ತುಂಬ ಆರೋಗ್ಯಕರವಾಗಿದೆ. ನಮ್ಮ ತೋಟದಲ್ಲಿ ಇವಾಗ ಎಲ್ಲಿ ನೋಡಿದ್ರು ಗುಂಪು ಬಾಳೆ. ನಮ್ಮ 5th ಲೇಯರ್ 5ನೇ ಪದರ ಬಂದು ಬ್ಲ್ಯಾಕ್ ಟರ್ಮರಿಕ್, ಅರಿಶಿನ, ಕಪ್ಪು ಅರಿಶಿನ. ಸೊ ನಾವು ಈ ಕಪ್ಪು ಅರಿಶಿನ ಬಾಳೆ ಜೊತೆ ಮಧ್ಯ ಹಾಕ್ಕೊಂಡು ಒಂದು ಹೊಸ ಮೆಥಡ್ ಲಾಸ್ಟ್ ಇಯರ್ ಟ್ರೈ ಮಾಡಿದ್ದೆ ಏಲಕ್ಕಿ ಬಾಳೆ ಜೊತೆ. ಅದು ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಹಾಗಾಗಿ ಅದನ್ನು ಇವಾಗ ಎಲ್ಲ ಕಡೆ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ. ನಾನು ಮುಂಚೆ ನಂಜನಗೂಡು ರಸಬಾಳೆ ಬೆಳೆಯೋಕ್ಕೆ 2-3 ಸರಿ ಟ್ರೈ ಮಾಡಿದ್ದೆ, ಫೇಲ್ಯೂರ್ ಆಗಿತ್ತು. ಈ ಸರಿ ಅಷ್ಟೊಂದು ಚೆನ್ನಾಗಿ ಬರಲ್ಲನೂ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ಸರಿ ಚೆನ್ನಾಗೇ ಬಂದಿದೆ. ಈ ಬಾರಿ ನಂಜನಗೂಡು ರಸಬಾಳೆ ಸಕ್ಸಸ್ ಆಗೋದಕ್ಕೆ ಏನು ಕಾರಣ ಅಂತಂದರೆ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಾಗಿದೆ. ಸೊ ನಾವು ಸ್ಟಾರ್ಟಿಂಗಲ್ಲಿ ಶುರು ಮಾಡಿದಾಗ ಅಷ್ಟೊಂದು ನ್ಯೂಟ್ರಿಯೆಂಟ್ ಸಿಕ್ಕಿರಲಿಲ್ಲ. ಈಗ ಪ್ರತಿ 4ರಿಂದ 6 ವಾರಕ್ಕೊಮ್ಮೆ ತಪ್ಪದೆ ನಮ್ಮ ತೋಟದಲ್ಲಿ ತಯಾರಾದಂತಹ ಎರೆಜಲ, ಪಂಚಗವ್ಯ, ಹುಳಿ ಮಜ್ಜಿಗೆ ಮತ್ತು ಟ್ರೈಕೋಡರ್ಮಾ, ಸೂಡೋಮೋನಾಸ್, ಪೆಸಿಲೋಮೈಸಿಸ್ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ ಮಂತ್ಲಿ ಅಥವಾ 6 ವೀಕ್ಸ್ ಒನ್ಸು. ಪಂಚಗವ್ಯ ಮತ್ತು ಎರೆಜಲದಲ್ಲಿ 14 ಥರದ ನ್ಯೂಟ್ರಿಯೆಂಟ್ಸ್ ಇರುತ್ತೆ, ಮ್ಯಾಕ್ರೋ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಅಷ್ಟಲ್ಲದೆ ಗ್ರೋತ್ ಪ್ರಮೋಟರ್ಸ್ಗಳಿರುತ್ತೆ, ನಿಮಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡೋವಂಥ ಹಾರ್ಮೋನ್ಸ್ಗಳಿರುತ್ತೆ. ಅದರಿಂದ ಬೆಳೆ ಉತ್ತಮವಾಗಿ ಬರುತ್ತೆ. ನೋಡಿ ಮುಂಚೆ 8 kg ಬರ್ತಾ ಇದ್ದಿದ್ದು ರಸಬಾಳೆಗೆ 11-12 kg ತನಕ ಬರ್ತಾಯಿದೆ. ಇದು ತೊಗರಿ ನಾವು 2 ವರ್ಷದ ಹಿಂದೆ ಹಾಕಿದಂಥ ತೊಗರಿ, ಅಲ್ಲೊಂದು ಇನ್ನೂ ಉಳ್ಕೊಂಡಿದೆ. ಅದು ಇವಾಗಲೂ ಕಾಯಿ ಬಿಡ್ತಾ ಇದೆ. ಇದು ನಮ್ಮ ಮನೆ ಬಳಕೆಗೆ ಆಗುತ್ತೆ. ಅಷ್ಟೇ ಅಲ್ಲದೆ ಈ ತೊಗರಿಯಿಂದ ಉದುರೋ ಎಲೆಗಳು ಆರ್ಗ್ಯಾನಿಕ್ ಕಾರ್ಬನ್ನ ಜಾಸ್ತಿ ಮಾಡ್ತಾಯಿದೆ. ಮಧ್ಯ ಬ್ಲ್ಯಾಕ್ ಟರ್ಮರಿಕ್ ಹಾಕ್ಕೊಂಡಿದ್ವಿ. ಈ ಬ್ಲ್ಯಾಕ್ ಟರ್ಮರಿಕ್ಕು ರೆಗ್ಯುಲರ್ ಟರ್ಮರಿಕ್ಕಿಗಿಂತ ಸ್ವಲ್ಪ ಬೇಗ ಹಾರ್ವೆಸ್ಟಿಗೆ ಬರುತ್ತೆ. ಸೊ ಹಾಗಾಗಿ ನಮಗೆ ಹೀಗೆ ಇಲ್ಲಿ ಬಾಳೆ ಹೂವು ಇಲ್ಲೇ ಉದುರಿದೆ. ಇದು ಪೊಟ್ಯಾಷ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ಬಾಳೆ ಮತ್ತು ಪಪ್ಪಾಯ ಗಿಡಗಳಿಗೆ ಅಲ್ಲೇ ಪೊಟ್ಯಾಷ್ ಸಿಗ್ತಾಯಿದೆ. ಈ ಬುಡ ನೋಡಿ, ಇದು ನಂಜನಗೂಡು ರಸಬಾಳೆ ಬುಡ. ಒಂದು ಆಲ್ಮೋಸ್ಟ್ ಕಟಾವಾಗಿದೆ. 2 ಮತ್ತು 3ನೇ ಕಂದುಗಳು ಎಷ್ಟು ದಪ್ಪ ಇದೆ ಅಂತ ಆಲ್ಮೋಸ್ಟ್ 2ರಿಂದ 2.5 ಅಡಿ ಸುತ್ತಳತೆ ಇದೆ ನೋಡಿ. ಇದು ಕಟಾವಾಗಿರೋದು.
ಇದು ಆರೋಗ್ಯಕರವಾಗಿ ಹೊಸ ಕಂದುಗಳು ಬಂದಿದೆ. ಇದು ನಮ್ಮ ನ್ಯೂಟ್ರಿಯೆಂಟ್ಸ್ ಮ್ಯಾನೇಜ್ಮೆಂಟಿಂದ ಇಷ್ಟು ಚೆನ್ನಾಗಿ ಬರ್ತಾ ಇದೆ. ರೋಗ ಇಲ್ಲ ಅಂತಲ್ಲ, ರೋಗ ಇದೆ, ಬಟ್ ಆದ್ರೂ ನಮ್ಮ ಇಳುವರಿಯಲ್ಲಿ ತೀರಾ ಏನು ಕುಂಠಿತ ಆಗಿಲ್ಲ. ನಂಜನಗೂಡು ರಸಬಾಳೆಗೆ ತುಂಬ ರೋಗ, ಬಟ್ ಅದನ್ನೆಲ್ಲ ಹೋಲಿಸ್ಕೊಂಡ್ರೆ ಚೆನ್ನಾಗೇ ಬರ್ತಾ ಇದೆ. ಬಾಳೆಕಂದುಗಳೆಲ್ಲ ಆರೋಗ್ಯಕರವಾಗಿ ಬರ್ತಾ ಇದೆ, ಸೊ ಸಮಾಧಾನ ಇದೆ. ಸೊ ಈ ಗುಂಪಲ್ಲಿ ನೋಡಿ, ಇದು ಒಂದು ಆಲ್ರೆಡಿ ಕಟಾವ್ ಆಗಿತ್ತು, ಎರಡನೇದು ಕೂಡ ಚೆನ್ನಾಗಿ ಬರ್ತಾಯಿದೆ. ಮುಂದೆ ನಾವು ಇಲ್ಲಿ ಅಡಿಕೆನೂ ಚೆನ್ನಾಗಿ ಬರ್ತಾಯಿದೆ. ಈಗ ನಾವು ವೀಕ್ಲಿ ಹಾರ್ವೆಸ್ಟ್ ಮಾಡ್ತಾನೆ ಇರ್ತೀವಿ. ನಮಗೆ ವರ್ಷ ಪೂರ್ತಿ 365 ದಿನ ಎಲ್ಲ ರೀತಿ ಬಾಳೆ, ಏಲಕ್ಕಿ ಬಾಳೆ, ರಸಬಾಳೆ, ಮದರಂಗ ಬಾಳೆ ನಾವೇನೇನು ಹಾಕಿದ್ದೀವಿ ಎಲ್ಲದು ಪ್ರತಿ ವಾರ ಸಿಗ್ತಾ ಇರುತ್ತೆ. ಸೊ ಈ ವಾರ ಇವಾಗ ಹಾರ್ವೆಸ್ಟ್ ಸದ್ಯಕ್ಕೆ ಇವಾಗ ತೋರಿಸ್ತಾ ಇರೋದು ರಸಬಾಳೆ ಹಾರ್ವೆಸ್ಟ್. ಈ ರಸಬಾಳೆ ನೋಡ್ಬೋದು, ರೋಗ ಇದೆ, ರೋಗ ಇಲ್ಲ ಅಂತಲ್ಲ, ಜೊತೆಗೆ ಇಳುವರಿ ಕೂಡ ಡಿಸೆಂಟಾಗೇ ಇದೆ. ಈ ನಂಜನಗೂಡು ರಸಬಾಳೆಗೆ ಸ್ವಲ್ಪ ರೋಗ ಜಾಸ್ತಿ, ಬಟ್ ಈ ಕೇಸಲ್ಲಿ ಸ್ವಲ್ಪ ಕಂಟ್ರೋಲಲ್ಲಿದೆ. ನೋಡಿ, ಈ ಗೊನೆ ಹೆಚ್ಚು ಕಡಿಮೆ ಒಂದು 8-9 kg ಮೇಲೇ ಬರುತ್ತೆ. ಸೊ ಇದನ್ನು ಕಟಾವು ಆಯಿತು. ನಮ್ಮದೇ ವೇಯಿಂಗ್ ಮಿಷಿನ್ ತೋಟದಲ್ಲೇ ಇದೆ. ಸೊ ನೋಡಿ, ಇದು 9 kg 370 ಗ್ರಾಮ್ ಬಂದಿದೆ. ಇದೇ ರೀತಿ ನಾವು ಇವತ್ತು ಬೇರೆ ಬೇರೆ ಗೊನೆಗಳನ್ನ ಹಾರ್ವೆಸ್ಟ್ ಮಾಡಿ ಇಲ್ಲಿ ಇಟ್ಟಿದ್ದೀವಿ. ಇದರಲ್ಲಿ ಏಲಕ್ಕಿ ಬಾಳೆ, ರಸಬಾಳೆ, ಪಪಾಯ ಎಲ್ಲ ಕೂಡ ಈ ತೋಟದಿಂದನೇ ಇವತ್ತು ಹಾರ್ವೆಸ್ಟ್ ಮಾಡಿರೋವಂಥದ್ದು. ಹಾಗಾದರೆ ನೆಕ್ಸ್ಟು ಈ ಗೊನೆ ಎಷ್ಟು ತೂಕ ಇದೆ ಅಂತ ನೋಡೋಣ. ಇದು 9 kg 400 ಗ್ರಾಮ್ ಇದೆ. ಇದು ರಸಬಾಳೆ. ಹಾಗೆ ಮುಂದಿನ ಗೊನೆ ಎಷ್ಟಿದೆ ನೋಡೋಣ. ಇದು 8 kg 600 ಗ್ರಾಮ್ ಬಂದಿದೆ. ಈ ಗೊನೆ ಇನ್ನು 1 ವಾರ ಅಥವಾ 2 ವಾರ ಆದರೆ ಹಾರ್ವೆಸ್ಟ್ ಮಾಡ್ಬೋದು. ಇದು ಕೂಡ 9 kg ಮೇಲೇ ಬರುತ್ತೆ ಅಂದ್ಕೊಂಡಿದ್ದೀನಿ. ನಾನು ಮುಂಚೆ ಹೇಳ್ದಂಗೆ, ಸೊ ಲಾಸ್ಟ್ ಇಯರು ಏಲಕ್ಕಿ ಬಾಳೆ ಜೊತೆ ಅರಿಶಿನ ಟ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು. ಅದೇ ಸಕ್ಸಸ್ನ ನಾನು ಇವಾಗ ಎಲ್ಲ ಕಡೆ ರೆಪ್ಲಿಕೇಟ್ ಮಾಡಿದ್ದೀನಿ. ಈ ಬಾಳೆ ಮತ್ತು ಅರಿಶಿನ ಜೊತೆಗೆ ಹಾಕ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಅಂದರೆ, ಅರಿಶಿನ ನಮಗೆ ಭೂಮಿ ಒಳಗಡೆ ಬಿಡೋದ್ರಿಂದ ಸೊ ಅಲ್ಲಿ ಏರಿಯೇಷನ್ ಕ್ರಿಯೇಟ್ ಆಗುತ್ತೆ. ಬಾಳೆ ವೈಟ್ ರೂಟ್ಸ್ಗೆ ಡೆವಲಪ್ಮೆಂಟ್ಗೆಲ್ಲ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲದೆ ಈ ಅರಿಶಿನದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಆ್ಯಂಟಿಬಯೋಟಿಕಲ್ ಪ್ರಾಪರ್ಟೀಸು, ಆ್ಯಂಟಿಫಂಗಲ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಬಾಳೆಗೆ ರೋಗ ಕಡಿಮೆ ಆಗುತ್ತೆ. ಅದಲ್ಲದೆ ನಮ್ಮ ಅರಿಶಿನಕ್ಕೆ, ಟರ್ಮರಿಕ್ಕಿಗೆ ಬಾಳೆ ಬೇರುಗಳಿಂದ ಕೂಡ ಹೆಲ್ಪ್ ಆಗುತ್ತೆ. ಸೊ ನ್ಯೂಟ್ರಿಯೆಂಟ್ಸ್ ಎಲ್ಲ ಅದ್ರ ಥ್ರೂ ಹೋಗುತ್ತೆ. ಸೊ ಅದರಲ್ಲಿ ಮಾಯಿಶ್ಚರ್ ಜಾಸ್ತಿ ಇರೋದಲ್ಲದೆ ಪೊಟ್ಯಾಷ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಸೊ ಅರಿಶಿನದು ಈಲ್ಡ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಹೊಸ ಮೆಥಡ್ನ ನೀವು ಕೂಡ ಟ್ರೈ ಮಾಡಬೇಕಾ? ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ, ಹೆಂಗೆ ಬರುತ್ತೆ ಅಂತ ನನಗೆ ಮುಂದಿನ ವರ್ಷ ಹೇಳಿ. ಕೆಲವೊಬ್ಬರು ಲಾಸ್ಟ್ ಇಯರ್ ವಿಡಿಯೋ ನೋಡಿ ಪ್ರಶ್ನೆ ಕೇಳಿದರು, ಬಾಳೆ ಜೊತೆ ಅರಿಶಿನ ಹಾಕಿದಾಗ ಅರಿಶಿನ ಕಟಾವು ಹಾರ್ವೆಸ್ಟ್ ಮಾಡ್ಬೇಕಾದ್ರೆ ಏನಾದ್ರು ತೊಂದರೆ ಆಗುತ್ತಾ ಬಾಳೆಗೆ ಅಂತ. ಮೇ ಬಿ ಸ್ವಲ್ಪ ಮಿನಿಮಲ್ ಇಂಪ್ಯಾಕ್ಟ್ ಇರುತ್ತೆ, ಬಟ್ ತುಂಬ ಏನು ಪ್ರಾಬ್ಲಮ್ ಆಗೋಲ್ಲ. ಯಾಕಂದರೆ ನಾನು ಲಾಸ್ಟ್ ಇಯರು ನೋಡಿದ್ದೀನಿ. ಸೊ ಮಾಡ್ಬೋದು, ಖಂಡಿತ ಮಾಡ್ಬೋದು. ಇನ್ನು ಟರ್ಮರಿಕ್ ಯಾವ ರೀತಿ ಹಾಕ್ಕೊಂಡಿದ್ದೀನಿ ಅಂದರೆ, ನಾನು ಬಾರ್ಡ್ರಲ್ಲಿ ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೆ, ಸುತ್ತ ಬಾರ್ಡ್ರಿಗೆಲ್ಲ ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬಾಳೆ ಮತ್ತು ಅಡಿಕೆದು ರೋ ಏನಿತ್ತು 12x12 ರೋ, ಅದ್ರ ಮಧ್ಯ ಒಂದು ರೋಗೆ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಬ್ಲ್ಯಾಕ್ ಟರ್ಮರಿಕ್ಕು. ಜೊತೆಗೆ ಬಾಳೆ ಬೆಡ್ ಮತ್ತು ಅಡಿಕೆ ಬೆಡ್ ಎಲ್ಲಿದೆ ಅಲ್ಲಿಗೂ ಕೂಡ ನಾನು ಟರ್ಮರಿಕ್ ಹಾಕ್ಕೊಂಡಿದ್ದೀನಿ. ನಾವು ಮುಂದಿನ ದಿವಸಗಳಲ್ಲಿ, ಈಗ ನೀವು ಏನು ನೋಡ್ತಾ ಇದ್ದೀರಾ, ರೋ ಟು ರೋ 12 ಇದೆಯಲ್ಲ, ಇದು ರೋ ಟು ರೋ 12ನ ಹಾಗೆ ಇಟ್ಕೊಂಡು ಪ್ಲ್ಯಾಂಟ್ ಟು ಪ್ಲ್ಯಾಂಟ್, ಬಾಳೆ ಪ್ಲ್ಯಾಂಟ್ ಟು ಪ್ಲ್ಯಾಂಟ್ ಒಂದು 8 ಫೀಟ್ ತನಕ, 7 to 8 ಫೀಟ್ ಇದೆ. ಇವಾಗ ಗುಂಪಾಗ್ತಿರೋದ್ರಿಂದ ಹತ್ತತ್ರ ಹಾಕ್ತಾಯಿದೆ. ಸೊ ನಾವೀಗ ಏನು ಮಾಡ್ತೀವಿ, ನೀವು ಏನು ನೋಡ್ತಾ ಇದ್ದೀರಾ, ಇಲ್ಲಿ ಮೂರು ಬಾಳೆ ನೋಡ್ತಾ ಇದ್ದೀರಾ, 3 ಗುಂಪು. ಆ 3 ಗುಂಪಲ್ಲಿ ಈ ಮಧ್ಯದ ಗುಂಪನ್ನು ತೆಗೆದುಬಿಡ್ತೀವಿ. ಸೊ ಆವಾಗ ಆ ಗುಂಪಿಂದ ಈ ಗುಂಪಿಗೆ ಅಟ್ಲೀಸ್ಟ್ ಮಿನಿಮಲ್ ಒಂದು 12 ಫೀಟ್ ಬರುತ್ತೆ. ಸೊ ಅದೇ ರೀತಿ ನಾವು ಈ ಕಡೆ ಗುಂಪಲ್ಲಿ ಇಲ್ಲಿ ತೆಗ್ದಿರೋ ಅಂಥದ್ದು ಜಾಗದಲ್ಲಿ ಈ ಕಡೆ ತೆಗಿಯಲ್ಲ, ಈ ಗುಂಪನ್ನ ಬಿಡ್ತೀವಿ. ಸೊ ದಟ್ ಜಿಗ್ಝ್ಯಾಗ್ ಹಿಂಗೆ ಬಂದು ಹಿಂಗೆ ಜಿಗ್ಝ್ಯಾಗ್ ಇರುತ್ತೆ. ಈ ಜಿಗ್ಝ್ಯಾಗಲ್ಲಿ ಮಾಡಿದಾಗ ರೋ ಟು ರೋ ನಮಗೆ 15 ಫೀಟ್ ಸಿಗುತ್ತೆ, ಪ್ಲ್ಯಾಂಟ್ ಟು ಪ್ಲ್ಯಾಂಟ್ 12 ಫೀಟ್ ಸಿಗುತ್ತೆ. ಇದು ಗುಂಪು ಬಾಳೆ ಆಗೋ ಪದ್ಧತಿ. ಸೊ ಇದನ್ನು ನೀವು ಎಷ್ಟು ವರ್ಷ ಆದ್ರೂ ಕಾಪಾಡ್ಕೋಬೋದು. ಸೊ ಗುಂಪು ಬಾಳೆಯಲ್ಲೂ ಒಂದೇನಪ್ಪ ಅಂತಂದರೆ, ಜಾಸ್ತಿ ಎಷ್ಟು ಕಂದು ಬಿಟ್ಕೋಬೇಕು ಅನ್ನೋದು ಕ್ವಶನ್ನು.
ಸ್ಪೇಸಿಂಗ್ ಮೇಲೆ ಹೋಗುತ್ತೆ. ನೀವು ಸ್ಪೇಸಿಂಗ್ ಜಾಸ್ತಿ ಕೊಟ್ಟಷ್ಟು ಜಾಸ್ತಿ ಗುಂಪು ಬಿಡ್ಬೋದು, ಸ್ಪೇಸಿಂಗ್ ಕಡಿಮೆ ಇದ್ದಷ್ಟು ಕಡಿಮೆ ಗುಂಪು. ಒಂದು ನನ್ನ ಪ್ರಕಾರ ಒಂದು 4ರಿಂದ 6-7 ತನಕನೂ ಬಿಡ್ಬೋದು ಸ್ಪೇಸಿಂಗ್ ಮೇಲೆ. ನಿಮಗೆ ಯಾವ ಥರ ಅನುಕೂಲ ಆ ಥರ ಸ್ಪೇಸಿಂಗ್ ಇಟ್ಕೊಳ್ಳಿ. ನನ್ನ ರೆಕಮೆಂಡೇಷನ್ನು ಅಟ್ಲೀಸ್ಟ್ ಮಿನಿಮಮ್ 12-12/15 ಇದ್ದರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ನೀವು ಎಷ್ಟಾದ್ರೂ ಕೊಟ್ಕೊಳ್ಳಿ. ಮ್ಯಾಕ್ಸಿಮಮ್ 20/20 ಮಾಡ್ತಾರೆ. ಹೀಗೆ ನಾಟಿ ಮಾಡೋದ್ರಿಂದ ಹಿಡಿದು ಗಿಡ ಬೆಳವಣಿಗೆ ಹಂತದಿಂದ ಕಟಾವು ಆಗೋ ತನಕ, ಆಮೇಲೆ ಕಟಾವು ಆದಮೇಲೆ ಗುಂಪು ಬಾಳೆನ ಮುಂದಿನ ವರ್ಷಗಳಿಗೆ ಹೆಂಗೆ ಕಾಪಾಡ್ಕೊಳ್ಳೋದು, ಇದನ್ನೆಲ್ಲನೂ ಕೂಡ ನಾನು ಪ್ರತಿ ಟೈಮ್ ಟು ಟೈಮ್ ಹಾಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ನೀವು ಏನಾದರೂ ಈ ಥರ 5 ಲೇಯರ್ ಮಾಡಲಲ್ಲಿ ಏನಾದರೂ ಬೆಳೀತಾ ಇದ್ದರೆ ಅಥವಾ ಯಾವುದೇ ಬೆಳೆ ಆಗಲಿ, ಅದಕ್ಕೆ ನಮ್ಮಲ್ಲಿ ಎರೆಜಲ, ಪಂಚಗವ್ಯ, ವರ್ಮಿ ಕಾಂಪೋಸ್ಟ್ ಎಲ್ಲ ಸಿಗುತ್ತೆ. ನಮ್ಮದು ಅದಕ್ಕೆ ಅದೇ ಸಪ್ರೇಟ್ ವೀಡಿಯೋಸ್ಗಳನ್ನ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೋಡಿಬಿಟ್ಟು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ತೊಗೋಬೋದು. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್ ಬಾಯ್.